Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಸ್ಟ್ ಅವರ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಇವತ್ತು ಬಂದಿರುವಂತ ಅಪ್ಡೇಟ್ ಮಹಾರಾಷ್ಟ್ರ ಕ್ರಿಕೆಟ್ ಅಫಿಷಿಯಲ್ ಕಡೆಯಿಂದ MCS ಸ್ಟೇಡಿಯಂ ಕಡೆಯಿಂದ ಬಂದಿರುವಂತ ಅಪ್ಡೇಟು. ಥ್ಯಾಂಕ್ಸ್ ಫಾರ್ RCB ಅಂಡ್ RR ಫಾರ್ ದ ವಿಸಿಟ್ ಅಂತ ಹೇಳಿದ್ದಾರೆ. MCS ಸ್ಟೇಡಿಯಂ ಬಂದ್ಬಿಟ್ಟು ವಿಸಿಟ್ ಹಾಕ್ಬಿಟ್ಟು ಎಲ್ಲ ಚೆಕ್ಔಟ್ ಮಾಡ್ಕೊಂಡು ಹೋಗಿದ್ದೀರಾ. IPL ಈ ಸಲ ಖಂಡಿತ ಆಗೇ ಆಗುತ್ತೆ MCS ಸ್ಟೇಡಿಯಂ ಅಲ್ಲಿ. ಬಟ್ ಯಾವ ಟೀಮ್ಗೆ ಹೋಸ್ಟ್ ಆಗುತ್ತೋ ಗೊತ್ತಿಲ್ಲ. ಸೊ ನಾವು ನೋಡ್ತಾ ಇದ್ದೀವಿ, ಖಂಡಿತ IPLನ ನಾವು ಮತ್ತೆ ತಗೊಂಬರೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. MCS ಸ್ಟೇಡಿಯಂಗೆ ಎಲೈಟ್ ಮ್ಯಾಚ್ಗಳನ್ನ ತಗೊಂಬರೋದಕ್ಕೆ ರೆಡಿ ಆಗ್ತಾ ಇದ್ದೀವಿ ಅಂತ ಅವರು ಒಂದು ಟ್ವೀಟ್ನ ಮಾಡಿದ್ದಾರೆ. ಸೊ ಇದು ಉತ್ತರ ಕೊಡುತ್ತೆ. ಇನ್ನೂ ಫಿಕ್ಸ್ ಆಗಿಲ್ಲ, ಸೀಲ್ ಆಗಿಲ್ಲ ಅಂತ RCB ಮತ್ತು RR ಇಬ್ಬರು ಕೂಡ ಕಿತ್ತಾಡ್ತಾ ಇದ್ದಾರೆ ಅಂತಲೇ ಇವಾಗ ಅಪ್ಡೇಟ್ ಇದೆ. ಆಲ್ರೆಡಿ ಒಂದೆರಡು ದಿನದ ಹಿಂದೆ ಬಂದಂಥ ಅಪ್ಡೇಟ್ ಏನು ಅಂದರೆ RR ಅವರು ಫಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ MCS ಸ್ಟೇಡಿಯಂನ ಅಂತ ಬಂದಿತ್ತು ಅಪ್ಡೇಟು. ಬಟ್ ಇವರು ರೀಸೆಂಟಾಗಿ ಮಾಡಿರುವಂಥ ಒಂದು ಪೋಸ್ಟ್ನ ನೋಡ್ತು ಅಂದರೆ ಮಹಾರಾಷ್ಟ್ರ ಕ್ರಿಕೆಟ್ ಅವರು ಈ ಥರ ಇದೆ. ಸೊ ಕನ್ಫ್ಯೂಷನ್ ಅಂತೂ ಕ್ರಿಯೇಟ್ ಆಗಿದೆ, ಏನು ಆಗ್ತಿದೆ ಏನು ಕತೆ ಅಂತ. ಈ ಕಡೆ ನೋಡ್ತು ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಕತೆ ಈ ಥರ ಆಗಿದೆ. ಗೊತ್ತಿಲ್ಲ ಗುರು ಇದೆಲ್ಲೋ ಎಂಡ್ ಆಗುತ್ತೆ ಅಂತ. ಯಾರಿಗೆ ಸಿಗುತ್ತೆ MCS ಸ್ಟೇಡಿಯಂ ಅಂತ? RCBಗೆ ಸಿಗುತ್ತೋ RRಗೆ ಸಿಗುತ್ತೋ? ಇನ್ನೂ ಫೈನಲೈಸ್ ಆಗಿಬಿಟ್ಟು ಅಫಿಷಿಯಲ್ ಕನ್ಫರ್ಮೇಷನ್ಗೋಸ್ಕರ ವೆಯ್ಟ್ ಮಾಡಬೇಕು. ಅದೇ ಟೀಮ್ಗಳಿಂದ ಅಫಿಷಿಯಲ್ ಕನ್ಫರ್ಮೇಷನ್ಗೆ RR ಕಡೆಯಿಂದ ಆಗುತ್ತೋ ಅಥವಾ RCB ಕಡೆಯಿಂದ ಆಗುತ್ತೋ ಅಂತ. ಅಪ್ಡೇಟ್ ಬಿಟ್ಟು RCBಯ ಜೇಕೋಬ್ ಬೆಥೆಲ್ ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ RCB ಬಗ್ಗೆ, IPL ಬಗ್ಗೆ. ನಾನು ಇಂಡಿಯಾಗೆ ಹೋಗೋಕ್ಕಿಂತ ಮುಂಚೆ ಅಷ್ಟು ಬೆಟರ್ ಪ್ಲೇಯರ್ ಆಗಿರಲ್ಲ. ಇಂಡಿಯಾಗೆ ಹೋಗಿ ಬಂದಾದ ಮೇಲೆ ಸಿಕ್ಕಾಪಟ್ಟೆ ಬೆಟರ್ ಪ್ಲೇಯರ್ ಆದೆ. ವಿರಾಟ್ ಕೊಹ್ಲಿ ಅವ್ರನ್ನ ನೋಡಾದ್ಮೇಲೆ, ಅವ್ರ ಜೊತೆಗೆ ಆಡಾದ್ಮೇಲೆ, ಅವ್ರ ಜೊತೆಗೆ ಪ್ರಾಕ್ಟೀಸ್ ಮಾಡಾದ್ಮೇಲೆ, ಅವ್ರು ಹೇಳ್ಕೊಂಡ್ಬಿಟ್ಟಿದ್ದ ರೀತಿ ಏನಿದೆ ನನಗೆ, ಸೊ ಅದೆಲ್ಲ ಹೇಳ್ಕೊಂಡ್ಬಿಟ್ಟು ಆದಮೇಲೆ ನಾನು ಸಿಕ್ಕಾಪಟ್ಟೆ ಬೆಟರ್ ಪ್ಲೇಯರ್ ಆಗಿ ಹೋಗ್ಬಿಟ್ಟೆ ಅಂತ ನನಗೆ ಫೀಲ್ ಆಯಿತು. ಬೇರೆಯವ್ರು ಹೇಳೋದಲ್ಲ, ನನಗೆ ಫೀಲ್ ಆಯಿತು. ಇಂಡಿಯಾದಿಂದ ಈಚೆ ಕಡೆ ಯಾವಾಗ ಬಂದು ನಾನು ಒಂಥರ ಮೇಲ್ಗಡೆ ಆಕಾಶದಲ್ಲಿ ತೇಲ್ತಾ ಇರೋ ಥರ ನನಗೆ ಅನ್ನಿಸ್ತಾ ಇತ್ತು ಅಂತ ಅವ್ರು ಹೇಳಿದ್ದಾರೆ. ಇದನ್ನು ಸುಮಾರು ಸಲ ಹೇಳಿದ್ದಾರೆ, ಮತ್ತೆ ಹೇಳಿದ್ದಾರೆ. ವಿರಾಟ್ ಕೊಹ್ಲಿಗೆ ಇದರಿಂದ ಕ್ರೆಡಿಟ್ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 3, ಬಾಂಗ್ಲಾದೇಶ್ ಸ್ಕ್ವಾಡ್ ಫಾರ್ 2026 ವರ್ಲ್ಡ್ ಕಪ್ಪು ಇವಾಗ ರಿಲೀಸ್ ಆಗಿದೆ. ನೋಡ್ತಾ ಇರ್ಬೋದು. ಹಾಕೊಂತವ್ರ ಬಾಂಗ್ಲಾದೇಶ್ ಅವರು ಅಂತೂ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ICC ಹತ್ರ ಹೋಗ್ಬಿಟ್ಟು ಆ ಸ್ಕೆಡ್ಯೂಲ್ ಚೇಂಜ್ ಮಾಡಿಸ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ರಿಕ್ವೆಸ್ಟ್ ಎಲ್ಲ ಹಾಕ್ಬಿಟ್ಟವ್ರೆ. ಅದು ಏನಾಗುತ್ತೋ ಗೊತ್ತಿಲ್ಲ, ಎಂಡ್ ಅಪ್ ಎಲ್ಲಾಗುತ್ತೆ ಅಂತ. ಆಲ್ರೆಡಿ ಫೈನಲೈಸ್ ಆಗಿರುವಂಥ ಸ್ಕೆಡ್ಯೂಲು ಚೇಂಜ್ ಮಾಡ್ತಾರ ಅಥವಾ ಮುಚ್ಕೊಂಡು ಹೋಗಿ ಆಡ್ರಪ್ಪ ಅಲ್ಲಿ ಇಂಡಿಯಾದಲ್ಲಿ ಅಂತ ಹೇಳ್ತಾರೆ. ಕಾದು ನೋಡಬೇಕು. ಇವರ ಸ್ಕ್ವಾಡ್ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಲಿಟನ್ ದಾಸ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇರುವಂಥ ಟೀಮು ತಂಜೀದ್ ಹಸನ್ ಇದ್ದಾರೆ, ರುದೋ ಇದ್ದಾರೆ, ಲಿಟನ್ ದಾಸ್ ಇದ್ದಾರೆ, ಹಸನ್ ಅವರಿದ್ದಾರೆ, ಪರ್ವೇಜ್ ಹುಸೈನ್ ಎಮೋನ್ ಅವರಿದ್ದಾರೆ, ಜೊತೆಗೆ ವೈಸ್ ಕ್ಯಾಪ್ಟನ್ ಆಗಿ ಸೈಫ್ ಹಸನ್ ಅವರು ಇದ್ದಾರೆ. ಎಷ್ಟು ಜನ ಹಸನ್ ಗುರು ಇವ್ರದ್ದು ಅಜ್ಜಿ ಇರೋ ಬರೋದಲ್ಲ. ಟೀಮ್ ಫುಲ್ಲು ಹಸನ್ ಹುಸೈನ್ ಐತಲ್ಲ. ಮೆಹದಿ ಹಸನ್ ಇದ್ದಾರೆ. ಆಮೇಲೆ ನೋಡ್ಕೊಳ್ರಪ್ಪ ಏನು ಇವ್ರದ್ದೇನು ಟೀಮ್ ಏನು ಮಾಡ್ಬಿಡ್ತಾರೆ ಇವರು? ಏನೂ ಮಾಡಲ್ಲ, ಸುಮ್ಮನೆ ಡೌ ಕಚ್ತಾರೆ ಅಷ್ಟೇ. ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ. ಆಗ ಪಾಕಿಸ್ತಾನದವ್ರು ಮೊದಲು ಕಚ್ತಾ ಇದ್ರು ಡೌಗಳನ್ನ, ಹಂಗಾಗಿ ಹೋಗ್ಬಿಡ್ತದೆ ಹಿಂಗಾಗಿ ಹೋಗ್ಬಿಡ್ತದೆ ಅಂತ. ಇವಾಗ ಇವರು ಸ್ಟಾರ್ಟ್ ಮಾಡ್ಕೊಂಡವ್ರೆ, ಈಸ್ಟ್ ಪಾಕಿಸ್ತಾನದವರು. ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ನಾವು ಹಂಗೆ ಆಗ್ತೀವಿ ಹಿಂಗೆ ಆಗ್ತೀವಿ ಅಂತ. ಅದು ಹೆಂಗೆ ಆಗ್ತಾರೆ ಅಂತ ನೋಡೋಣ. ಲಾಸ್ಟಿಗೆ ಯಾಕೋ ಇಂಡಿಯಾದಲ್ಲೇ ಬಂದ್ಬಿಟ್ಟು ಆಡೋ ಥರ ಕಾಣಿಸ್ತೈತೆ ಸೀನ್ ನೋಡ್ತು ಅಂತಂದರೆ. ಏನು ಸ್ಕ್ವಾಡ್ ಪರವಾಗಿಲ್ಲಪ್ಪ, ಏನು ಒಂದು ರೇಂಜಲ್ಲಿ ಐತೆ. ಏನು ಇವ್ರೇನು ಸೆಮಿಫೈನಲ್ಗೆ ಬಂದ್ಬಿಡ್ತಾರೆ, ಫೈನಲಿಗೆ ಬಂದ್ಬಿಡ್ತಾರೆ ಅನ್ನೋ ಥರ ಸ್ಕ್ವಾಡ್ ಅಂತೂ ಖಂಡಿತ ಅಲ್ಲ. ಅಪ್ಡೇಟ್ ನಂಬರ್ 4, ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನ ಸ್ಕೆಡ್ಯೂಲ್ ಇವಾಗ ಈಚೆ ಕಡೆ ಬಂದಿದೆ. ನೋಡ್ತಾ ಇರ್ಬೋದು, ಡಿಸ್ಪ್ಲೇ ಮಾಡ್ತಿದ್ದೀನಿ. 16ನೇ ತಾರೀಕು ಜನವರಿ ಫ್ರೈಡೆಯಿಂದ ಸ್ಟಾರ್ಟ್ ಆಗ್ತಾ ಇರೋವಂಥ CCL ಕರ್ನಾಟಕ ಬುಲ್ಡೋಸರ್ಸು ಪಂಜಾಬ್ ದಿ ಶೇರ್ ಮೇಲೆ ಆಡುತ್ತೆ 2 ಗಂಟೆಗೆ. ಸೊ ಇದು ಫಿಕ್ಸ್ ಆಗಿದೆ. ವೈಜಾಗಲ್ಲಿ ಜೊತೆಗೆ ಮಧುರೈಯಲ್ಲಿ ನಡೀತಾ ಇರೋವಂಥದ್ದು. ಎರಡೂ ತೊಗೊಂಬಂದು ಸೌತ್ಗೆ ಇಟ್ಟಿದ್ದಾರೆ, ನಾರ್ತ್ ಎಲ್ಲ ಏನೂ ಬೇಕಾಗಿಲ್ಲ ಅಂತ. ಆ್ಯಂಡ್ 3 ಮ್ಯಾಚ್ನ ಆಡ್ತಾ ಇದೆ ಕರ್ನಾಟಕ. 23ನೇ ತಾರೀಕು ಫ್ರೈಡೇ ಕೂಡ ಆಡ್ತಾ ಇದೆ, ಆ್ಯಂಡ್ 25ನೇ ತಾರೀಕು ಸಂಡೇ ಕೂಡ ಆಡ್ತಾ ಇದೆ. ಸೊ ಓವರಾಲ್ ಆಗಿ ಲೀಗ್ ಸೈಜಲ್ಲಿ 3 ಮ್ಯಾಚ್ನ ಆಡ್ತಾ ಇದೆ. ಸೊ ಸೆಮಿಫೈನಲ್ ಬಂದ್ಬಿಟ್ಟು ಈ 3 ಮ್ಯಾಚ್ ಯಾರು ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಾರೋ ಅವ್ರು ಸೆಮಿಫೈನಲ್ 1 ಮತ್ತು ಸೆಮಿಫೈನಲ್ 2 ಆಡ್ತಾರೆ. 1 vs 4, 2 vs 3. ಆಮೇಲೆ ಫೆಬ್ರವರಿ 1 ಬಂದ್ಬಿಟ್ಟು ಫೈನಲ್ಸ್ ಆಗುತ್ತೆ. ಸೊ ನೋಡೋಣಮ್ಮ ಹೆಂಗಿರುತ್ತೆ ಅಂತ. ಅಪ್ಡೇಟ್ ನಂಬರ್ 5, ಒಂದು ಕ್ವಶನ್ ಮಾಡಿದ್ರು ಇರ್ಫಾನ್ ಪಠಾನ್ ಅವರು. ಋತುರಾಜ್ ಗಾಯಕ್ವಾಡ್ ನಾಟ್ ಗೆಟಿಂಗ್ ಎ ಪ್ಲೇಸ್ ಇನ್ ದ ಸ್ಕ್ವಾಡ್ ಆಫ್ಟರ್ ಹಿಟ್ಟಿಂಗ್ ಎ ಸೆಂಚುರಿ. ಅಂದರೆ ಸೆಂಚುರಿ ಹೊಡೆದ್ರು ಕೂಡ ಅವ್ರು ಸ್ಕ್ವಾಡಲ್ಲಿ ಸೆಲೆಕ್ಟ್ ಆಗಿಲ್ಲ. ಅದು ಇದು ಅಂತ ಆಯಿತು ಅಂತ ಅಂದರೆ ಮೈಂಡ್ ಬಾಗ್ಲಿಂಗ್ ಆಯಿತು ಅಂತ ಅಂದರೆ ಇಲ್ಲಿ ದೇವದತ್ ಪಡಿಕಲ್ಲು ಲಿಸ್ಟೆ ಫಾರ್ಮೆಟಲ್ಲಿ 83 ಆವ್ರೇಜ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ರೀಸೆಂಟ್ ಸೀರೀಸಲ್ಲಿ ಏನು ಆಡ್ತಾ ಇದ್ದಾರೆ, ವಿಜಯ್ ಹಜಾರೆ ಟ್ರೋಫಿ ಏನು ಆಡ್ತಿದ್ದಾರೆ. 4 ಮ್ಯಾಚಲ್ಲಿ 5 ಸೆಂಚುರಿಗಳು ಹೊಡೆದಿರುವಂಥ ದೇವದತ್ ಪಡಿಕಲ್ಲು ಅವರು ಕೂಡ ಟೀಮಲ್ಲಿ ಇಲ್ಲ. ಅದನ್ನು ಕೂಡ ಮ್ಯಾಟ್ರ್ ಆಗಬೇಕಲ್ವಾ? ಖಂಡಿತ ನೋಡಿ ಕಾಂಪಿಟೇಷನ್ ಯಾವ ಥರ ಕ್ರಿಯೇಟ್ ಆಗಿದೆ ಇಲ್ಲಿ ಅಂತ. ಸೊ ಇದು ಕೂಡ ಮೈಂಡ್ ಬಾಗ್ಲಿಂಗ್ ಹೆಂಗೆ ನೋಡೋಕೆ ಹೋಯ್ತು ಅಂದರೆ ಇಷ್ಟೊಂದು ಆವ್ರೇಜ್ ಇಟ್ಕೊಂಡಿರೋ ಟೀಮ್ ನಿಯರು ಕೂಡ ಇಲ್ಲ ಇಲ್ಲಿ. ಋತುರಾಜ್ ಗಾಯಕ್ವಾಡ್ ಅಟ್ಲೀಸ್ಟ್ ನಿಯರ್ಗಾರು ಇರೋದ, ಸ್ಕ್ವಾಡ್ ಸೆಲೆಕ್ಷನ್ ನಿಯರ್ಗಾದರೂ ಇದ್ದಾರೆ. ದೇವದತ್ ಪಡಿಕಲ್ ಈ ರೇಂಜ್ಗೆ ಆಡ್ತಿದ್ರು ಕೂಡ ಟೀಮಿಗೆ ನಿಯರು ಇಲ್ವಲ್ಲ, ಇದು ಮೈಂಡ್ ಬಾಗ್ಲಿಂಗೇನೆ ಅಂತ ಹೇಳಿದ್ದಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇಷ್ಟವಾಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ. ಬಾಯ್.